ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಈ ಹಿಂದಿನ ಒಂದು ವಿಡಿಯೋನಲ್ಲಿ ನಮಗೆ ಇದರ ಒಂದು ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಆದರೂ ಕೂಡ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಆಸೆ ಅನ್ನೋಂಥದ್ದು ಇರುತ್ತೆ, ಇನ್ನೇನಾದರೂ ಇವತ್ತು ವಿಶೇಷತೆಗಳು ಗುರುಗಳು ತಿಳಿಸಬಹುದಾ, ಅದನ್ನು ಕೂಡ ಇವತ್ತು ಪೂಜೆನಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚು ಫಲಗಳನ್ನ ಕಾಣ್ಬೋದಾ ಅನ್ನೋದ್ರ ಕುರಿತಾಗಿ. ಸೊ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತೀವಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ಭೀಮ ಬಲ ಬರಲಿ. ನೀವು ಹೋರಾಟ ಮಾಡುವ ಎಲ್ಲ ಕೆಲಸಗಳಿಗೂ ಭೀಮ ಬಲ ಬರಲಿ. ನೀವು ಕೈಗೊಂಡಿರುವ ಮಂಗಳ ಕಾರ್ಯಗಳಿಗೆ ಭೀಮ ಬಲ ಬರಲಿ. ನೀವು ಮಾಡುವ ಜೀವನೋಪಾಯಕ್ಕಾಗಿ ವ್ಯವಹಾರವನ್ನು, ವ್ಯಾಪಾರವನ್ನು ಯಾವುದು ಮಾಡ್ತಿರೋದಕ್ಕೆ ಭೀಮ ಬಲ ಬರಲಿ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ, ಆಯುಷ್ಯದಲ್ಲಿ ಭೀಮ ಬಲ ಬರಲಿ. ನಿಮ್ಮ ಕುಟುಂಬದ ಐಶ್ವರ್ಯಕ್ಕಾಗಿ ಭೀಮಬಲ ಪ್ರವೇಶವಾಗಲಿ ಅಂತ ಹೇಳ್ತಾ, ಪ್ರೀತಿಯ ಬಂಧುಗಳೇ, ಸುಮಂಗಲಿಯರಿಗೆ ಅತ್ಯಂತ ಅದ್ಭುತವಾಗಿರುವ ಪಾವಿತ್ರ್ಯವಾಗಿರುವ ವ್ರತವಿತು. ಅದರಲ್ಲೂ ಈಶ್ವರನನ್ನು ಕೊಂಡಾಡತಕ್ಕಂತಹ ದಿನವಿದು. ಅತ್ಯಂತ ಮಂಗಳಪ್ರದವಾಗಿರತಕ್ಕಂತಹ ಮಂಗಳ ಕಾರ್ಯವಿದು. ಈ ಮಂಗಳ ಕಾರ್ಯವನ್ನು ನೀವು ಮಾಡಬೇಕಾದ್ರೆ ಮನಸ್ಸಲ್ಲಿ ಬಹುಶಃ ನಿಮ್ಮ ಮುಂದೆ ಕಾಣುತ್ತೆ, ಯಾರೋ ಬಂಧು ಬಳಗದವರು ಅಥವಾ ಸ್ನೇಹಿತರು, ನಿಮ್ಮ ಮನೆಯ ಅಕ್ಕಪಕ್ಕದವರು, ಗಂಡ ಹೆಂಡಿರಲ್ಲಿ ಯಾರಾದರೂ ಒಬ್ಬರು ಹಾಸಿಗೆ ಹಿಡಿದಿದ್ದರೆ, ಅನ್ಯಥಾ ಭಾವನೆಗಳು ಮಾಡದೆ ನೀವು ಒಮ್ಮೆ ಆಲೋಚನೆ ಮಾಡಿ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ದಂಪತಿಗಳು ಮದುವೆ ಆಗಿ 4ನೇ ವರ್ಷಕ್ಕೆ, ಬಹುಶಃ ಅವರಿಗೆ ಆತನಿಗೆ 25 ವರ್ಷ, ಆಕೆಗೆ 21 ವರ್ಷ ಇದ್ದಾಗ ಮದುವೆ ಆಗುತ್ತೆ. ಆನಂತರ ಅವ್ರಿಗೊಂದು ಮಗು ಆಗುತ್ತೆ. ಆ ಮಗು ಕಾರಣಾಂತರದಿಂದ ಬಹುಶಃ ಸಾವನ್ನಪ್ಪತ್ತೆ. ಅದಾದ ನಂತರ ಮದುವೆ ಆದ 5ನೇ ವರ್ಷಕ್ಕೆ ಆತನಿಗೆ ಪ್ಯಾರಾಲಿಸಿಸ್ ಬರುತ್ತೆ. ಇವತ್ತು ಅವರಿಗೆ ಆ ಪ್ಯಾರಾಲಿಸಿಸ್ ಬಂದು, ಆ ಒಂದು ರೋಗ ಬಂದು ಇವತ್ತಿನ ದಿನಕ್ಕೆ ಲೆಕ್ಕಾಚಾರ ಮಾಡಿದ್ರೆ 23 ವರ್ಷಗಳು ಕಳೆದೋಯ್ತು. ಆ ಮದುವೆ ಆಗಿದ್ದು 5 ವರ್ಷಗಳು ಬಿಟ್ಟರೆ ಅವರ ಆನಂದ 23 ವರ್ಷಗಳಿಂದ ಬಹುಶಃ ಏನೀಗ ಅಷ್ಟೆಲ್ಲ ಕೂಡ ನೋವುಗಳು ಪಡ್ಕೊಂಡು ಬಂದುಬಿಟ್ರು. ಬಹುಶಃ ನನಗೆ ಒಂದು 6 ತಿಂಗಳಿಂದ ಅವರು ಇದನ್ನೆಲ್ಲ ಹೇಳಿದಾಗ ನೋವಾಯಿತು. ಒಮ್ಮೆ ನಿಮಗೆ ಜ್ಞಾಪಕ ಮಾಡ್ತಿದ್ದೇನೆ ಪ್ರೀತಿಯ ಬಂಧುಗಳೇ, ಅಂತಹ ರೋಗ ರುಜಿನಗಳು ಬಾರದಿರಲು. ಇಲ್ಲಿ ತನಕ ಆತ ಮನೆಯಿಂದ ಹೊರಗಡೆ ಹೋಗಲಿಲ್ಲ. 20 ವರ್ಷಗಳಿಂದ ಲೆಕ್ಕ ಮಾಡಿಕೊಳ್ಳಿ. ಅಷ್ಟು ವರ್ಷಗಳು ಆಕೆ ಪತಿ ಸೇವೆ ಮಾಡ್ತಾನೆ ಇದ್ದಾಳೆ. ಯಾವುದೇ ಡಾಕ್ಟರ್ ಆಗಿರಬಹುದು, ಯಾವುದೇ ಮದ್ದು ಮೆಡಿಸಿನ್ ಕೆಲಸ ಮಾಡಲಿಲ್ಲ. ಅದರ ಅರ್ಥ ಏನು ಅಂತಂದರೆ, ಬಹುಶಃ ಲೆಕ್ಕ ಮಾಡಿಕೊಳ್ಳಿ, ಆತನಿಗೆ ಆ 25 ವರ್ಷ ಮದುವೆ, ಅದಾದಮೇಲೆ ಒಂದು 5 ವರ್ಷ ಬಿಟ್ಟರೆ ಇನ್ನು ಉಳಿದಾಗೆ 30 ವರ್ಷದಾಚೆಗೆ ಅಲ್ಲಿಂದ ಇಲ್ಲಿ ತನಕ ಆತನಿಗೆ ನೋವೇ ಇದೆ. ನರಕ ಅಂಡ್ ಯಮಯಾತನೆ ಅಂತ ಹೇಳ್ತಾರೆ ಅದನ್ನು. ಅಂತಹ ಯಮಯಾತನೆ ಯಾರು ಬಾಧೆ ಪಡ್ತಿರ್ತಾರೋ ನೀವು ನಿಧಾನ ಗಮನಿಸಬೇಕು ಪ್ರೀತಿಯ ಬಂಧುಗಳೇ. ನಿಮಗೆ ಯಾವುದೋ ಒಂದು ಹಣಕಾಸಿನದೊಂದು ಸಮಸ್ಯೆ ಇರುತ್ತೆ, ಅಥವಾ ಯಾವುದೋ ಒಂದು ಸಾಲದೊಂದು ಸಮಸ್ಯೆ ಇರುತ್ತೆ, ಮಕ್ಕಳು ಬುದ್ಧಿವಂತರಾಗಲಿಲ್ಲ ಅಂತ ಸಮಸ್ಯೆ ಇರುತ್ತೆ. ಈ ಒಂದು ಸಮಸ್ಯೆಯನ್ನು ಬಿಟ್ಟು ಸ್ಕಿಪ್ ಮಾಡಿ ನಾವು ನಮ್ಮದೆಲ್ಲ ಅಂತ ಪಕ್ಕಕ್ಕೆ ಹೋಗ್ತೀವಿ. ಮುಂದೆಂದೋ ನಮ್ಮ ಕುಟುಂಬಕ್ಕೆ ಇದು, ನನ್ನ ಮಕ್ಕಳಿಗಾಗಿರಬಹುದು, ಮೊಮ್ಮಕ್ಕಳಿಗಾಗಿರಬಹುದು, ಜೀವನ ಪರ್ಯಂತ ಈ ತರಹದ್ದು ಬಾಧೆಗಳು, ನೋವುಗಳು ಬರಬಾರದು. ಇದು ಯಮಯಾತನೆ. ಬಹುಶಃ ಆತನು ಕೂಡ ಖುಷಿಯಾಗಿ ಆನಂದವಾಗಿ ಜೀವನವನ್ನು ಮಾಡಬೇಕು ಅಂತ ಸಂಸಾರವನ್ನು ಕಟ್ಟಿಕೊಂಡು ದೊಡ್ಡ ಮಟ್ಟದ ವ್ಯಾಪಾರಸ್ಥ ಆತ ಇವತ್ತು ಮನೆ ಬಿಟ್ಟು, ಹಾಸಿಗೆ ಬಿಟ್ಟು ಎದ್ದು ಹೇಳ್ತಿಲ್ಲ. ಆ ಕಡೆಗೆ ಸಾವು ಇಲ್ಲ, ಈ ಕಡೆಗೆ ಬದುಕು ಇಲ್ಲ. ಈ ತರಹದ ಸ್ಥಿತಿಗೆ ಕೊಂಡೊಯ್ಯೋದಿದ್ದರೆ ಬಹುಶಃ ನಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆ ತರಹದ್ದು ಬರಬಾರ್ದು ಅಂದರೆ ಈ ವ್ರತವನ್ನು ನೀವಿವತ್ತು ಕೇಳಿಸ್ಕೊಂಡು
ಬಹುಶಃ ಈ ಮೊದಲೇ ನಾನು ಹೇಳಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಪೂರ್ವ ತಯಾರಿಯಲ್ಲಿ ಮಾಡ್ಕೊಂಡು ಹೋಗಿರ್ತೀರಿ. ಆದರೆ ಇವತ್ತು ಹೇಳೋದನ್ನು ಕೇಳಿಸಿಕೊಂಡು ಬಹುಶಃ ನಿಮ್ಮ ಮನೆಯಿಂದ ಇವತ್ತು ರಾತ್ರಿ 11 ಗಂಟೆ ತನಕ ನಿಮಗೆ ಸಮಯ ಇರುತ್ತೆ, ಅಭ್ಯಂತರವಿಲ್ಲ. ಯಾರಿಗಾದರೂ ಮಕ್ಕಳಿಗೆ ಬಹುಶಃ ನಿಮ್ಮ ಕುಟುಂಬದ ಅಕ್ಕಪಕ್ಕ ಸ್ನೇಹಿತರೋ ಇದ್ದರೆ ಅಂಥವರಿಗೆ ಯಾರಿಗಾದರೂ ಬಹುಶಃ ಆ ತರಹದ ತೊಂದರೆ ಇದ್ದರೆ ಅವರಿಗೆ ಈ ದಿವಸ ನೀವೇನಾದರೂ ಮಂಗಳಪ್ರದವಾಗಿರತಕ್ಕಂಥ ವಸ್ತುಗಳನ್ನು ಆ ಮನೆಗೆ ದಾನ ಮಾಡಿದರೆ, ಯಾವುದು ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ, ಅಥವಾ ಮದುವೆ ಆಗದೆ ಹಾಗೆ ಉಳಿದುಕೊಂಡಿದ್ದರೆ, ಅಥವಾ ತುಂಬ ವ್ಯಥೆಗಳಿಂದ ಬಾಧೆಗಳಿಂದ ಕಷ್ಟಪಡ್ತಾ ಇದ್ದರೆ, ಇವತ್ತು ನೀವು ದಾನ ಮಾಡುವಂಥದ್ದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಡಿ ಪ್ರೀತಿ ಬಂಧುಗಳೇ. 5 ಪದಾರ್ಥಗಳು ಚೆನ್ನಾಗಿ, ಮೊದಲೇ ಶಿವನಿಗೆ ಸದ್ಯೋಜಾತ ವಾಮದೇವ 5 ಮುಖಗಳು ಆತನಿಗೆ ಏನಿದೆಯೋ ಅಂತಹ ಪಂಚಭೂತಗಳಿಗೆ ಸಂಬಂಧಪಡುವಂಥದ್ದು ಜ್ಯೋತಿರ್ಭೀಮೇಶ್ವರ ವ್ರತದಂದು ನೀವು ವ್ರತ ಮಾಡ್ತೀರಿ. ಅಕ್ಕಿ ರಾಶಿನ ಹರಡ್ತೀರಿ, ಅದರ ಜೊತೆಗೆ ದೀಪವನ್ನು ಹಿಡ್ತೀರಿ, ಈಶ್ವರನ ಆವಾಹಯಾಮಿ ಸ್ಥಾಪಯಾಮಿ ಪೂಜೆ ಎಲ್ಲ ಮಾಡ್ತೀರಿ, ಇನ್ನು ವ್ರತವೆಲ್ಲ ಮಾಡ್ಕೊಳ್ತೀರಿ, ನೀವು ಕಂಕಣವನ್ನು ಕೂಡ ಕಟ್ಕೊಳ್ತೀರಿ. ಈ ಹಿಂದೆನೇ ಇದೆಲ್ಲ ತಿಳಿಸಿದ್ರೆ ನೀವು ಮಾಡ್ಕೊಳ್ತೀರಿ. ಆದರೆ ಇವತ್ತು 5 ವಸ್ತುಗಳನ್ನು ಯಾರು ದಾನ ಮಾಡ್ತಾರೋ ಅವರು ಭಾಗ್ಯವಂತರು. ಆ 5 ವಸ್ತುಗಳು ಪ್ರೀತಿಯ ಬಂಧುಗಳೇ ತುಂಬ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥದ್ದೇ. ಆದರೆ ಭೀಮೇಶ್ವರ ವ್ರತದೊಂದು ನೀವು ಮಾಡ್ತೀನಿ ಅಂತಂದರೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಫಲ ಕೊಡೋದ್ರ ಜೊತೆಗೆ ನಿಮಗೆ ಮುಂದೆ ಯಾವುದೂ ಕೂಡ ನಿಮ್ಮ ಕುಟುಂಬಕ್ಕೆ ತಲತಲಾಂತರಗಳು ನಡೆದರೂ ಕೂಡ ಆ ತರಹದ ರೋಗ ರುಜಿನಗಳು ಬಾಧಿಸೋದಿಲ್ಲ. ಇವತ್ತು ಒಂದು ದಿನ ನೀವು ಆ ಡೆಪಾಸಿಟ್ ಮಾಡಿ ಇಟ್ಟಿದ್ದರೆ, ಆ ಡೆಪಾಸಿಟ್ ನಿಮ್ಮ ಹತ್ರ ಇದ್ದರೆ ಪ್ರೀತಿಯ ಬಂಧುಗಳೇ, ಅದಕ್ಕೆ ನಾನು ಈ ವ್ರತಗಳು ಬಂದಾಗ ಅದು ಸುಮಂಗಲಿಯರಿಗೆ ಹೇಳಿ ಮಾಡಿಸಿದ್ದ ವ್ರತವಿದು ಪ್ರೀತಿಯ ಬಂಧುಗಳೇ. ಸುಮಂಗಲಿಯರು ಬಿಟ್ಟು ಬೇರೆ ಯಾರು ಮಾಡಬಾರ್ದ, ಯಾರು ಬೇಕಾದರೂ ಮಾಡಿ ದಾನ ಮಾಡಲಿಕ್ಕೆ ಅಭ್ಯಂತರವಿಲ್ಲ. ಆದರೆ ಈ ವ್ರತವನ್ನು ಆಚರಣೆ ಮಾಡೋದು ಅವರೇ ಆದ್ದರಿಂದ ಅವರ ಮನೆಯಲ್ಲಿ ಗಂಡ ಹೆಂಡರ ಮಧ್ಯೆ ಆ ರೀತಿ ಬಿರುಕು ಬಿಡುವಂಥದ್ದು, ಗಂಡ ಹೆಂಡರಿಗೆ ಆ ರೀತಿಯ ತೊಂದರೆಗಳು, ಆ ಒಂದು ವೈದ್ಯರು ಕೂಡ ಆ ಒಂದು ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಆಗದೇ ಇರತಕ್ಕಂಥ ರೋಗಗಳು ನಮ್ಮ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಬರಬಾರದು. ಅಂಥ ಆಘಾತಗಳು ಅಪಘಾತಗಳು ನಮ್ಮ ಕುಟುಂಬಕ್ಕೆ ಬರಬಾರದು ಅನ್ನೋದರಿಂದ ಹಿಡಿದು ಮತ್ತು ನಮ್ಮ ಸ್ನೇಹಿತ ವರ್ಗಕ್ಕೂ ನಮ್ಮ ಸಂಬಂಧಿಕರಿಗೂ ಆ ತರಹದ ಬಾಧೆಗಳನ್ನು ಬಾಧಿಸಬೇಡ ಅಂತ ಹೇಳಿ ನೀವು ಎಷ್ಟು ಜನಕ್ಕಂತ ಮಾಡೋಕ್ಕಾಗತ್ತೆ ಅಷ್ಟೇ ನಿಮ್ಮ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆವು. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ದಾನವನ್ನು ಮಾಡುತ್ತೀರಿ. 1ನೇದು ಗೋಧಿ ಪ್ರೀತಿಯ ಬಂಧುಗಳೇ, 2ನೇದು ಬೆಲ್ಲ ಪ್ರೀತಿಯ ಬಂಧುಗಳೇ, 3ನೇದು ಜೀರಿಗೆ ಪ್ರೀತಿಯ ಬಂಧುಗಳೇ, 4ನೇದು ಒಣ ಕೊಬ್ಬರಿ ಪ್ರೀತಿಯ ಬಂಧುಗಳೇ, 5ನೇದು ತುಪ್ಪ ಅನ್ನೋದು ಬಹಳ ಪ್ರಧಾನ. ಈ 5 ಪದಾರ್ಥಗಳನ್ನು ನಿಮ್ಮ ಶಕ್ತ್ಯಾನುಸಾರ ದಾನ ಮಾಡಿ. ನಿಮ್ಮ ಕುಟುಂಬದ ಅಕ್ಕಪಕ್ಕ ಬಹಳ ಪ್ರಧಾನವಾಗಿರುವಂಥದ್ದು ಇದು ಕೂಡ ನೀವು ಮತ್ತೊಂದು ಕೆಲಸ ಕೂಡ ಮಾಡ್ಕೋಬೋದು, ಕೊಡುವುದು ಮತ್ತು ಕೊಳ್ಳುವುದು ಅಂತ ಹೇಳುತ್ತೆ. ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ ಕೊಡುವಂಥದ್ದು, ಪಕ್ಕದ ಮನೆಯವರಿಗೆ ಅವರಿಗೆ ನಿಮಗೆ ಕೊಡೋಕೆ ಹೇಳುವಂಥದ್ದು, ಹೀಗೆ ಟ್ರಾನ್ಸ್ಫರ್ ಆಯಿತು ಅಂತಂದ ಪ್ರೀತಿ ಬಂಧುಗಳೇ, ದೀರ್ಘಾಯುಷ್ಮಾನ್ ಭವ, ಆರೋಗ್ಯ ಭಾಗ್ಯದ, ಆಯುಷ್ಯ ಭಾಗ್ಯದ, ಐಶ್ವರ್ಯ ಭಾಗ್ಯದ ಸಂಪನ್ನೋಸ್ತು, ಅಭಿವೃದ್ಧಿರೋಸ್ತು, ಅಭಿವೃದ್ಧಿಯ ಸಮೃದ್ಧಿಯನ್ನು ಕಾಣುತ್ತೆ ಪ್ರೀತಿಯ ಬಂಧುಗಳೇ. ಯಾವುವು ಈ ವಸ್ತುಗಳನ್ನು ನೀವೇನಾದರೂ ದಾನ ನೀವು ಕೊಡೋದು, ನಿಮಗೆ ಅವರು ಬಂದು ನಿಮ್ಮನ್ನೇ ಕೊಡೋದು, ಈ ಪದ್ಧತಿ ನಡೆಯುತ್ತೆ ಅಂತಂದರೆ ಇನ್ನು ಇದನ್ನು ಬಿಟ್ಟು ವಸ್ತ್ರದಾನವನ್ನು ಕೂಡ ಮಾಡಬಹುದು, ಅಭ್ಯಂತರವಿಲ್ಲ. ಇನ್ನು ಸುಮಂಗಲಿಯರಿಗೆ ಇನ್ನು ನಿಮಗೆ ಗೊತ್ತಿದೆ ಅರಿಶಿನ ಕುಂಕುಮ ಕೊಡುವಂಥದ್ದು, ಬಾಗಿನ ಕೊಡುವಂಥದ್ದು ಇವೆಲ್ಲ ಕೂಡ ಮಾಡ್ತಿರ್ತೀರಿ, ಅದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವೇನಾದರೂ ಮಾಡ್ತೀನಿ ಅಂತಂದರೆ ರಾತ್ರಿ 11ರ ತನಕ ಟೈಮ್ ಇರುತ್ತೆ ನಿಮಗೆ, ಇದನ್ನು ಮಾಡ್ಕೊಳ್ತೀರಿ. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಿಮ್ಮ ಕುಟುಂಬಕ್ಕಾಗಿ ಕೊಡ್ತಕ್ಕಂಥ ಕೊಡುಗೆ ಇದೇ ಆಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಸರಳ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಹಿಂದಿನ ವಿಡಿಯೋನಲ್ಲಿ ಇದರ ಒಂದು ಆಚರಣೆ ಹೇಗಿರಬೇಕು ಅಂತ ಸುದೀರ್ಘವಾಗಿ ತಿಳಿಸಿದ್ರಿ. ಆದರೆ ಈ ಒಂದು 5 ವಸ್ತುಗಳನ್ನು ದಾನ ಮಾಡೋದ್ರಿಂದ ಇವತ್ತಿನ ದಿನ ಪರಿಪೂರ್ಣ ಆಗತ್ತೆ. ಜೊತೆಗೆ ಯಾವ ರೀತಿ ಫಲಗಳು ನಮಗೆ ಸಿಗುತ್ತೆ, ವಿಶೇಷವಾಗಿ ಗೋಧಿ, ಬೆಲ್ಲ, ಜೀರಿಗೆ, ಒಣ ಕೊಬ್ಬರಿ, ತುಪ್ಪ, ಸೊ ಹೆಚ್ಚು ದಾನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು 11 ಗಂಟೆವರೆಗೂ ಟೈಮ್ ಇದೆ, ಸೊ ಅದನ್ನು ಕೂಡ ಬಳಸ್ಕೊಳ್ಬಹುದು. ಇಷ್ಟೆಲ್ಲ ಉಪಯುಕ್ತವಾಗಿರುವಂಥ ಮಾಹಿತಿ ಈ ಒಂದು ಭೀಮನ ಅಮಾವಾಸ್ಯೆಯ ಕುರಿತಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಮಗೆ ವಿಶ್ವಾಸಂತೂ ಮಾಡಿದರೆ ಗುರುಗಳು, ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಮಗೆ ಭೀಮನ ಬಲ ಇರಲಿ ಅಂತ. ಜೊತೆಗೆ ಯಾವ 5 ವಸ್ತುಗಳನ್ನ ದಾನ ಮಾಡಬೇಕು ಈ ದಿನ ಅನ್ನೋದ್ರ ಕುರಿತಾಗಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾವುದೂ ಕೂಡ ಕಷ್ಟ ಇಲ್ಲ, ಉತ್ತಮವಾಗಿರುವಂಥ ಫಲಗಳನ್ನ ನೀವು ನೋಡಬೇಕು ಅಂತಂದ್ರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.